ಸಕ್ರೆಬೈಲು ಸಾಕಣೆ ಶಿಬಿರದ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ 2 ಆನೆಗಳು ಮತ್ತೊಮ್ಮೆ ದಾಂಡೇಲಿಗೆ ಶಿಫ್ಟ್ ಆಗ್ತಾ ಇದೆ. ಹೌದು, ಈಗ ಮತ್ತೆ ಸಕ್ರೆಬೈಲ್ ಕ್ಯಾಂಪ್ ಇಂದಾನೆ ಆನೆಗಳು ಶಿಫ್ಟ್ ಆಗ್ತಾ ಇರುವಂತದ್ದು ಶಿವಮೊಗ್ಗದ ಜನತೆಗೆ ಬಹಳ ಭಾವುಕ ಕ್ಷಣ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾದಂತಹ ಆನೆ ಅಂತ ಹೇಳ್ಬೋದು. ಆಲೆ ಅಂತ ಹೆಸರಿನ ಆನೆ, ಅದು ಶಿವಮೊಗ್ಗದ ಸಕ್ರೆಬೈಲ್ನಲ್ಲೇ ಹುಟ್ಟಿದಂತ ಆನೆ ಆಗಿರುತ್ತೆ. ತುಂಬಾ ಚೆನ್ನಾಗಿರುವಂತಹ ಆನೆ. ಮತ್ತೆ ಈ ಆನೆಯನ್ನು ಕೂಡ ಈಗ ಕಳಿಸ್ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಧನುಷ್ ಅಂತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕೊನೆಯದಾಗಿ ಅಭಿನಯ ಮಾಡಿದಂತ ಗಂಧದ ಗುಡಿ ಸಿನಿಮಾ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಈ ಒಂದು ಸಿನಿಮಾದಲ್ಲಿ ಅಪ್ಪು ಅವರು ಇದೇ ಧನುಷ್ ಆನೆಯ ಜೊತೆಗೆ ಫೋಟೋ ಆಗಿರ್ಬೋದು, ವಿಡಿಯೋ ಮಾತನಾಡಿಸಿ ಆಶೀರ್ವಾದವನ್ನ ಪಡ್ಕೊಂಡಿದ್ರು. ಅಚ್ಚುಮೆಚ್ಚಿನ ನೆಚ್ಚಿನ ಆನೆ ಆಗಿತ್ತು ಧನುಷ್ ಆನೆ. ಸೊ 2 ಆನೆಗಳು ಕೂಡ ದಾಂಡೇಲಿಯಲ್ಲೂ ಕ್ಯಾಂಪ್ ಇದೆ, ಸೊ ಅಲ್ಲಿಗೆ ಕಳ್ಸಿಕೊಡ್ತಾ ಇದ್ದಾರೆ. ಹಿಂದೆ ಕೂಡ ದಾಂಡೇಲಿ ಕ್ಯಾಂಪ್ಗೆ ಸಕ್ರೆಬೈಲಿಂದ ಆನೆಗಳು ಕೂಡ ಹೋಗಿದ್ವು. ಮತ್ತೊಮ್ಮೆ ಇದೀಗ ಆನೆ ಕಳ್ಸಿಕೊಡ್ತಾ ಇದ್ದಾರೆ. ಆಂಧ್ರಗೂ ಕೂಡ ಇದೇ ಕ್ಯಾಂಪ್ ನಿಂದ ಹೋಗಿದ್ವು 2 ಆನೆಗಳು, ಕೃಷ್ಣ ಮತ್ತೆ ಅಭಿಮನ್ಯು, ಜೂನಿಯರ್ ಅಭಿಮನ್ಯು ಅಂತ. ಅದೇ ರೀತಿ ಈಗ ಮತ್ತೆ 2 ಆನೆಗಳು ಗಂಡಾನೆಗಳನ್ನೇ ಆಲೆ ಮತ್ತೆ ಧನುಷ್ 2 ಆನೆಗಳನ್ನ ಕಳ್ಸಿಕೊಡ್ತಾ ಇದ್ದಾರೆ. 2 ಆನೆಗಳು ಆರೋಗ್ಯವಾಗಿದೆ, ಇನ್ನೇನು ಹೊರಡಕ್ಕೆ ಸಿದ್ಧವಾಗ್ತಾ ಇದಾವೆ ಅಂತಾನೆ ಹೇಳ್ಬೋದು. ದಾಂಡೇಲಿ ಎಲಿಫೆಂಟ್ ಕ್ಯಾಂಪ್ ನಲ್ಲಿ ನೋಡೋಣ ಫ್ಯೂಚರ್ ನಲ್ಲಿ ಒಂದು ಆನೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಬೆಳೆಯುತ್ತೆ. ಇನ್ನ ಚಿಕ್ಕ ವಯಸ್ಸಿನ ಆಲೆಗೆ ಏನಿಲ್ಲ ಅಂದ್ರೆ ಒಂದು 18 ರಿಂದ 20 ವರ್ಷ ಅಷ್ಟೇನೆ. ತುಂಬಾನೇ ಚೆನ್ನಾಗಿದೆ ದಂತ ಕೂಡ. ಇನ್ನ ಧನುಷ್ ಎಂಬ ಹೆಸರಿನ ಆನೆಗೆ ಏನಿಲ್ಲ ಅಂದ್ರೆ ಒಂದು 10 ವರ್ಷ ಆಗಿರ್ಬೋದು ಅಷ್ಟೇನೆ. 2 ಆನೆಗಳು ಕೂಡ ಇದೀಗ ಹೊರಡಲು ಸಜ್ಜಾಗಿದ್ದಾವೆ. ಇದ್ರ ಬಗ್ಗೆ ನೀವೇನಂತೀರಾ ತಪ್ಪದಾಗಿ ಕಮೆಂಟ್ ಮಾಡಿ. ಸಕ್ರೆಬೈಲು ಸಾಕಣೆ ಶಿಬಿರ ತುಂಬಾನೇ ಒಳ್ಳೊಳ್ಳೆ ಆನೆಗಳು ಕೂಡ ಅಲ್ಲೂ ಇದಾವೆ. ಇಲ್ಲಿ ಬಂದಂತ ಪ್ರವಾಸಿಗರು ತುಂಬಾನೇ ಎಂಜಾಯ್ ಮಾಡಬಹುದು, ಬಾತಿಂಗ್ ಮಾಡಿಸ್ಬೋದು, ಫೋಟೋ ತೆಗೆಸ್ಕೋಬಹುದು, ಒಳ್ಳೆ ಮನೋರಂಜನೆಯೂ ಕೂಡ ಆಗುತ್ತೆ. ಸಕ್ರೆಬೈಲು ಆನೆ ಶಿಬಿರ ಇದಾಗಿರುತ್ತೆ.